ಇದು ಕಟಿಂಗ್ ವಿಡಿಯೋ ನೋಡಿರ್ತೀರಾ ನೋಡಿ, ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ನಾನು 5ನೇ ಕ್ಲಾಸ್ ಹುಡುಗಂದು ನಿಮ್ಗೆ ಶರ್ಟ್ ಅನ್ನ ಕಟಿಂಗ್ ವಿಡಿಯೋ ಹಿಂದಿನ ವಿಡಿಯೋದಲ್ಲೇ ಹಾಕಿದ್ದೆ. ಇವರು 5ನೇ ಕ್ಲಾಸ್ ಹುಡುಗಂದು. ಮೊದಲಿಗೆ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಜನಕ್ಕೆ ಯಾವ ರೀತಿ ಫೋಲ್ಡ್ ಹಾಕೋಬೇಕು ಅನ್ನೋ ತುಂಬಾ ಕ್ವಶನ್ಸ್ ಅದನ್ನೇ ಹೇಳ್ತಾ ಇರ್ತಾರೆ. ನೋಡಿ, ಯಾವ ರೀತಿ ಫೋಲ್ಡ್ ಹಾಕಂದ್ರಿ ನೀವು, ಯಾವ ರೀತಿ ಸೇರ್ಸ್ಕೊಂಡ್ರಿ ನೀವು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ನೋಡಿ, ಇವರು ಡೀಟೇಲ್ ಆಗಿ ನೋಡ್ಕೊಂಬಿಡಿ ಒಂದ್ಸಾರಿ. 2 ಪೀಸ್ ಇದೆ, ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ನಾನು 2 ಪೀಸ್ ಹಾಕೊಂಡಿದ್ದೀನಿ. ಈ ರೀತಿ ಎರಡನ್ನು ಈಕ್ವಲ್ ಆಗಿ ಈ ತರ ರೆಡಿ ಮಾಡ್ಕೊಂಬಿಡಿ ಒಂದ್ಸರಿ. ನೋಡಿ, ಇದು ಅಂಚ್ ಪೀಸ್ ನನ್ನ ಕಡೆ ಹಾಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಕಟ್ ಮಾಡ್ಲಿಕ್ಕೆ. ನೀವು ಮೊದ್ಲಿಗೆ ಬಂದು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ, ಬಟ್ಟೆ ಸೀದಾ ಇಲ್ಲಿದ್ರೆ. ಇವಾಗ ಬಂದು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಮೆಜರ್ಮೆಂಟ್ ಎಷ್ಟಿದೆ? 14 ಇಂಚು ಟೋಟಲ್ ಲೆಂತ್ ಇದೆ. 14 ಇಂಚು ಲೆಂತ್ ನಮ್ಗೆ ಟೋಟಲ್ ಇದ್ದಾಗ ನಾವು 1.5 ಇಂಚಿಗೆ ಬೆಲ್ಟ್ ಗೆ ಲೆಸ್ ಮಾಡ್ಕೋಬೇಕು ಸ್ನೇಹಿತರೆ. ಅಲ್ಲಿಗೆ 14ರಲ್ಲಿ 1.5 ಇಂಚ್ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ? 12.5 ಇಂಚ್ ಆಗುತ್ತೆ. 12.5 ಇಂಚು 1 ಪ್ಲಸ್ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ 13 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ ಕೂಡ 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಬಂದು 2 ಇಂಚ್ ಬಿಡಿ. ಜಾಸ್ತಿ ಬಟ್ಟೆ ಇದ್ರೆ ಜಾಸ್ತಿ ಬಿಟ್ಕೊಳ್ಳಿ, ಕಡಿಮೆ ಇದ್ರೆ ಕಡಿಮೆ ಬಿಟ್ಕೊಂಬಿಡಿ. ಹಾಗೆ ನೋಡಿ, ಲೂಸ್ ಬಂದು ಟೋಟಲ್ 10 ಇಂಚ್ಗೆ ನೀವು ಆಗಲ್ಲ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 10 ಇಂಚ್ ಈ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ 10 ಇಂಚ್ಗೆ. ಓಕೆ, 10 ಅರ್ಧ ಬಂದು ಎಷ್ಟಾಗುತ್ತೆ? 5 ಇಂಚು. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸೀಟ್ ನೋಡಿ, ಸೀಟ್ ಡೌನಿಂಗ್ ಬಂದು ನಾನು ಇದಕ್ಕೆ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸೀಟ್ ಡೌನಿಂಗ್ ಬಂದು 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ. ಹಾಗೆ ಸೊಂಟದಳತೆ ಬಂದು ಎಷ್ಟಿದೆ? 24 ಇದೆ. 24ಅನ್ನ ನಾನು 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ? 6 12 24 ಆಗುತ್ತೆ. 6 ಇಂಚ್ ಬರುತ್ತೆ. 6 ಪ್ಲಸ್ 1 ಇಂಚು ನೋಡಿ, ಸ್ಟಿಚಿಂಗ್ ಮಾರ್ಜಿನ್ 6 ಪ್ಲಸ್ 1 ಇಂಚು 7 ಇಂಚು. 1 ಇಂಚು ಒಂದು ಪ್ಲೇಟಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ. ನೋಡಿ, ಎಷ್ಟು ಜಾಸ್ತಿ ಇದೆ ಪ್ಲೇಟ್ಸ್ ಎಷ್ಟು ಬರುತ್ತೆ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ ಲೂಸ್ ಬಂದು ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ. ನೋಡಿ, ಲೂಸ್ ಅನ್ನ ಎಷ್ಟು ಬೇಕಂತೇಳಿ ನಾವು ಮೆಜರ್ಮೆಂಟ್ ತಗೊಂಡಿರ್ಬೇಕು. ತೊಡೆ ಲೂಸ್ ಅಂತೀವಿ ನೋಡಿ, ಇದು ಬಂದು 16 ಇಂಚ್ ಇದೆ. 16 ಅರ್ಧ ಬಂದು 8 ಇಂಚ್. ಇದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ತಗೊಳಕ್ ಹೋಗ್ಬಾರ್ದು, ಯಾಕಂದ್ರೆ ನಾವು ಬ್ಯಾಕ್ ಸೈಡ್ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಇದಕ್ಕೆ ಫ್ರಂಟ್ ಪಾರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ತಗೊಳಕ್ ಹೋಗ್ಬಾರ್ದು. ಇಲ್ಲಿ ಮಾತ್ರ ತಗೋಬೇಕು ಸ್ಟಿಚಿಂಗ್ ಮಾರ್ಜಿನ್. ಮೇಲ್ಗಡೆ ಕೆಳಗಡೆ ತಗೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಕೆಳಗಡೆ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ. ನೋಡಿ, ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಹಾಗೆ ನಿಮಗೆ ಇಲ್ಲಿ ನೋಡಿ, ಪ್ಲೇಟ್ಸ್ಗೆ 1 ಇಂಚ್ ಬಿಟ್ಟಿದ್ದೀನಿ ನಾನು, ನಿಮಗೆ ಗೊತ್ತಿರಲಿ. ಇಲ್ಲಿ ಪ್ಲೇಟ್ಸ್ಗೆ 1 ಇಂಚ್ ಬಿಟ್ಟಿದ್ದೀನಿ, ಅಂದ್ರೆ ಈ ಕಡೆಗೆ 1/2 ಇಂಚು, ಈ ಕಡೆಗೆ 1/2 ಇಂಚು. ಇಲ್ಲಿ ಸೆಂಟರ್ ಪ್ಲೇಸ್ ಇದೆ ನೋಡಿ, ಸೆಂಟರ್ ಪ್ಲೇಸ್ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದು ನಾನು. ನೀವು ಕಂಪಲ್ಸರಿ ಅದನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇದು ಪ್ಲೇಟ್ಸ್ ಆಕ್ಚುಲಿ ಇದು ಮತ್ತೆ ನೀವು ಡಾಟ್ ಅನ್ಕೋಬೇಡಿ. ನೋಡಿ, ಈ ತರ ಪ್ಲೇಟ್ಸ್ ಬರ್ತಿಲ್ಲ, ಸೆಂಟರ್ಗೆ ಇಟ್ಕೊಂಡು ನಾವು ಈ ತರ ಪ್ಲೇಟ್ಸ್ ಅನ್ನ 1/2 ಇಂಚು ಪ್ಲೇಟ್ಸ್ ಅನ್ನ ಮಾಡ್ಕೋಬೇಕು ಒಂದು. ಓಕೆ, ಪಾಕೆಟ್ ಬಂದು ಇದಕ್ಕೆ ನೀವು 5.5 ಇಂಚು ಪಾಕೆಟ್ ಅನ್ನ ರೆಡಿ ಇಡ್ಬೋದು. ನೋಡಿ, ಈ ರೀತಿ ನಾವು ಪಾಕೆಟ್ ಕೂಡ ಮಾರ್ಕ್ ಮಾಡ್ಕೋಬಹುದು. ಇವಾಗ ಬಂದು ಇದಕ್ಕೆ ಕಟ್ ಮಾಡೋಣ. ನೋಡಿ, ಇಲ್ಲಿ ಒಂದು 1/2 ಇಂಚು ಕ್ರಾಸ್ ಅಲ್ಲಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೆಂಟರ್ಗೆ ಒಂದು ನ್ಯಾಚ್ ಹಾಕೊಂಬಿಡಿ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ನೋಡಿ, ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸೀಟ್ ಮೇಲ್ಗಡೆಗೆ ಬ್ಯಾಕ್ ಸೈಡ್ ಬಂದು 1.5 ಇಂಚು ಅಥವಾ 1.25 ಇಂಚು ಎಕ್ಸ್ಟ್ರಾ ತಗೊಂಡ್ಬಿಡಿ. ನೋಡಿ, 1.25 ಇಂಚ್ ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಇದು ಒಂದು ಲೈನ್ ಹಾಕಬೇಕು. ಇದು ಕಂಪಲ್ಸರಿ ನಾವು ತಗೊಳ್ಳೇಬೇಕು ಬ್ಯಾಕ್ ಸೈಡ್.
ಹಾಗೆ ಇಲ್ಲಿ 2 ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಕ್ಸ್ಟ್ರಾ 1 ಇಂಚು ಅಲ್ಲ 2 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಇದನ್ನ ಕಂಟಿನ್ಯೂ ಮಾಡೋಣ. ಹಾಗೆ ಇಲ್ಲಿ ಲೂಸ್ ಬಂದು 2.5 ಇಂಚು, ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಪ್ರತಿ ಯೂನಿಫಾರ್ಮ್ಗೆ ನೀವು ಇದೇ ರೀತಿ ಫಾಲೋ ಮಾಡ್ಬೋದು. ಬಹಳ ದಪ್ಪ ಇದ್ರೆ ನೀವು ಲೂಸ್ ಅನ್ನ ಜಾಸ್ತಿ ಕೊಡ್ಬೇಕಾಗುತ್ತೆ. ಓಕೆ, ಬಹಳ ದಪ್ಪ ಇದ್ರೆ ಲೂಸ್ ಜಾಸ್ತಿ ಕೊಡ್ಬೇಕಲ್ಲಿ. ನೋಡಿ ಇಲ್ಲಿ ನಮ್ಗೆ ಸೊಂಟದ ಬಂದು ಎಷ್ಟು ಬಂತು? 6 ಇಂಚ್ ಬಂತು. 6 12 24 ಬಂತು. ನೋಡಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಟೋಟಲ್ ನಮಗೆ ಇಲ್ಲಿ ಮಾರ್ಜಿನ್ ಬೇಕು ಮೇಲ್ಗಡೆಗೆ. ನೋಡಿ ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು. ಹಾಗೆ ಇಲ್ಲೇನು ಮಾರ್ಜಿನ್ ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ ಎಕ್ಸ್ಟ್ರಾ ನಾವು ಸೀದಾ ತಗೊಂತೀವಿ. 1/2 ಇಂಚ್ ಮಾರ್ಜಿನ್ ಪ್ಲಸ್ 1 ಇಂಚ್ ಡಾಟ್ ಹಿಡಿತೀವಿ ನಾವು ಇಲ್ಲಿ ಬ್ಯಾಕ್ ಸೈಡ್. ಇಲ್ಲಿ ಟೋಟಲ್ ಬಂದು 6 ಇದ್ದು 1.5 ಇಂಚ್ ನಾವು ಆಡ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಆಡ್ ಮಾಡ್ಕೊಂಡಿ. 6ಕ್ಕೆ 1.5 ಇಂಚ್ ಆಡ್ ಮಾಡ್ಕೊಂಡ್ರೆ 7.5 ಇಂಚು. ನೋಡಿ ಕನ್ಫ್ಯೂಸ್ ಆಗ್ಬೇಡಿ. 1 ಇಂಚು ಡಾಟ್ಗೋಸ್ಕರ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ, ಹಾಗೆ 2 ಇಂಚು ಎಕ್ಸ್ಟ್ರಾ. ಓಕೆ, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಓಕೆ, ನೆನಪಿರ್ಲಿ. ನೋಡಿ ಇದನ್ನ ಈ ಸೇಪ್ ಅಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಎಲ್ಲ ಫ್ರೀ ಸೈಜ್ ಇರುತ್ತೆ ಸ್ನೇಹಿತರೆ. ನೀವು ಅಷ್ಟೆಲ್ಲ ತೀರಾ ತಲೆಗೆಡ್ಸೋಕೆ ಹೋಗ್ಬಾರ್ದು. ಇದಕ್ಕೆ ಕಟ್ಟಿಂಗ್ ಒಂದು ಸೇಪ್ ಅಲ್ಲಿ ಬಂದ್ರೆ ಸಾಕು, ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ. ಯಾವುದೇ ಡೌಟ್ ಬೇಡ. ನೋಡಿ ಈ ರೀತಿ ನಾವು ಸ್ಕೂಲ್ ಯೂನಿಫಾರ್ಮ್ ಹಾಫ್ ಪ್ಯಾಂಟ್ ಅನ್ನ ಕಟ್ ಮಾಡ್ಕೋಬೇಕು. ನೀವು ಇದಕ್ಕೆ ಸ್ನೇಹಿತರೆ ಕ್ಯಾನ್ವಾಸ್ ಅನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಕ್ಯಾನ್ವಾಸ್ ಪಟ್ಟಿ ಸಿಗುತ್ತಲ್ಲ ನೋಡಿ, ಬೆಲ್ಟ್ ಪಟ್ಟಿ ಸಿಗುತ್ತಲ್ಲ, ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಬೇಡ ಅಂದ್ರೆ ನೀವು ಈ ಬಟ್ಟೆಯಲ್ಲಿ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಪೇಪರ್ ಕ್ಯಾನ್ವಾಸ್ ಸಿಗುತ್ತೆ ಕಡಿಮೆ ರೇಟಿಗೆ, ನೀವು ನೋಡಿರ್ತೀರಾ. ಇಲ್ಲಿದೆ ನೋಡಿ, ಇದು 20 ರೂಪಾಯಿ ಮೀಟ್ರು. ಬೇಕಾದ್ರೆ ಇದನ್ನ ಬೇಕಾದ್ರೆ ನೀವು ಬಳಸ್ಬೋದು. ಬೇಡ ಅಂದ್ರೆ ನೀವು ಜಾಸ್ತಿ, ಅವ್ರ ಕಸ್ಟಮರ್ ಜಾಸ್ತಿ ದುಡ್ಡು ಕೊಡ್ತಾರ ಅಂದ್ರೆ ನೀವು ಬೆಲ್ಟ್ ಪಟ್ಟಿನೇ ಬಳಸ್ಬೋದು. ನೋಡಿ ನಮ್ಮಲ್ಲೆಲ್ಲ ಕಡಿಮೆ ಕೊಡೋದ್ರಿಂದ ನಾವು ಕೆಲವೊಬ್ರಿಗೆ ಮಾತ್ರ ಹಾಕ್ತೀವಿ, ಎಲ್ಲರಿಗೂ ಹಾಕಲ್ಲ. ಇದರಲ್ಲೇ ನಾವು ಬೆಲ್ಟ್ ಅನ್ನ ರೆಡಿ ಮಾಡಿ ಸ್ಟಿಚ್ ಮಾಡ್ತೀವಿ. ನಿಮಗೆ ಒಂದು ರೆಡಿ ಆಗಿದ್ದು ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ಆಕ್ಚುಲಿ ಬಂದು ಕ್ಯಾನ್ವಾಸ್ ಹಾಕಿದೀವಿ. ಇದಕ್ಕೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ನೋಡಿ ಇದು ಕ್ಯಾನ್ವಾಸ್ ಹಾಕಿದೀವಿ. ಈ ತರ ಕ್ಯಾನ್ವಾಸ್ ಬೇಕಾದ್ರೂ ನೀವು ಹಾಕ್ಬೋದು. ಇದು ನೋಡಿ ಹಾರ್ಡ್ ಇದೆ, ಕ್ಯಾನ್ವಾಸ್ ಹಾಕಿದೀವಿ. ವಿತೌಟ್ ಕ್ಯಾನ್ವಾಸ್ ಇಲ್ಲಂಗೂ ನೀವು ಬೆಲ್ಟ್ ಅನ್ನ ಸ್ಟಿಚ್ ಮಾಡ್ಬೋದು. ಹೇಳಿದ್ನಲ್ಲ ನಿಮ್ಗೆ, ಪೇಪರ್ ಕ್ಯಾನ್ವಾಸ್ ಕೂಡ ಬಳಸ್ಬೋದು ಅಥವಾ ಏನಾದ್ರೂ ಹಾಕ್ಬೋದು ನೀವು. ನೋಡಿ ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಕಸ್ಟಮರ್ ನಮಗೆ ಕಡಿಮೆ ದುಡ್ಡು ಕೊಟ್ಟಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಹಾಕಲ್ಲ ಇದನ್ನ. ನೋಡಿ ಇದರ ಕ್ವಾಲಿಟಿ ಜಿಪ್ ಹಾಕಿದ್ದೀನಿ, ಬಟ್ ಕಲರ್ ಸ್ವಲ್ಪ ಚೇಂಜಸ್ ಇದೆ. ಅರ್ಜೆಂಟ್ ಇದಕ್ಕೆ ಸಿಗ್ಲಿಲ್ಲ, ಹಾಗಾಗಿ ಬೇರೆ ಕಲರ್ ಹಾಕಿದ್ದೀನಿ. ನೋಡಿ ಈ ರೀತಿ ಹಾಫ್ ಪ್ಯಾಂಟ್ ರೆಡಿ ಆಗುತ್ತೆ. ನಿಮಗೆ ತೋರಿಸಿದೆ ನೋಡಿ, ಕಟ್ಟಿಂಗ್ ತೋರಿಸಿದ್ದೀನಲ್ಲ, ಅದು ಆಲ್ಮೋಸ್ಟ್ ಆಲ್ ಸೈಜ್ ಅದು ಇದು ಒಂದೇ ತರ ಇದೆ ಸ್ನೇಹಿತರೆ. ನೋಡಿ ಈ ತರ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಎಕ್ಸ್ಟ್ರಾ ನಾವು ಏನು ಮಾರ್ಜಿನ್ ಬಿಟ್ಟಿದೀವಲ್ಲ, ಇದು ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾದ್ರೆ ಅವ್ರಿಗೆ ಕಸ್ಟಮರ್ಗೆ ಮತ್ತೆ ಹೆಚ್ಚಿಗೆ ಅವ್ರಿಗೆ ಲೂಸ್ ಬೇಕಂದ್ರೆ ನೀವು ಕೊಡಬಹುದು ಇದರಲ್ಲಿ. ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳಿದ್ರೆ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರದ್ದು ಸ್ಟಿಚಿಂಗು ಕಟಿಂಗು 2 ವಿಡಿಯೋ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.